Okay, a very good morning from Munnar. ಸೊ ಇವತ್ತು ನಾವು ಮುನ್ನಾರ್ನ ಬಿಟ್ಟಿದೆ. ಸೊ ಮುಗೀತು ಇಲ್ಲಿಗೆ ಮುನ್ನಾರ್ ತಿರುಗೋದು. ಈಗ ಕೊಯಂಬತ್ತೂರು ಹೋಗೋದು. ಕೊಯಂಬತ್ತೂರು ಈಶಾ ಫೌಂಡೇಶನ್ ಈವ್ನಿಂಗ್ ಎಲ್ಲ ಅಲ್ಲಿ ನೋಡಿ ನಾಳೆ ರಿಟರ್ನ್ ಟು ಮಂಗಳೂರು. ಸೊ ದಿಸ್ ಈಸ್ ಅವರ್ ಫಸ್ಟ್ ಲಾಸ್ಟ್ ಡೆಸ್ಟಿನೇಷನ್, ಫೈನಲ್ ಡೆಸ್ಟಿನೇಷನ್. ಎಸ್, a very good experience man, Munnar. Everyone should visit. ವೀಕ್ ಡೇಸ್ ಅಲ್ಲಿ ಬರ್ಬೇಕಾಯ್ತಾ. ವೀಕ್ ಡೇಸ್ ಅಲ್ಲಿ ಬಂದ ನಮ್ಗೆ ಒಳ್ಳೆ ಎಲ್ಲೂ ಜನ ಇಲ್ಲ ಆಯ್ತಾ. ಫುಲ್ ಖಾಲಿ ಖಾಲಿ. ಕೊಲ್ಲುಕುಮಲೈ ಹೋದ್ವಿ. ಕೊಲ್ಲುಕುಮಲೈಯಲ್ಲೂ ಎಂತ ಜನವೇ ಇಲ್ಲ, ನಾವೇ ಎಲ್ಲ ಇರುದಲ್ಲಿ. ನಾವು ಹೋಗುವಾಗ ಒಂದು 2-3 ಜೀಪ್ ಎಕ್ಸ್ಟ್ರಾ ಬಂತು. ಪ್ರಾಪರ್ ಆಗಿ ನೋಡ್ಬೇಕು, ನೀಟಾಗಿ ಫೋಟೋಸ್ ಎಲ್ಲ ತಗೋಬೇಕಂದ್ರೆ ವೀಕೆಂಡ್ ಇಸ್ ಅ ಬೆಸ್ಟ್ ಆಪ್ಷನ್. ಕೊಯಂಬತ್ತೂರು ಅರೌಂಡ್, ಕೊಯಂಬತ್ತೂರಿಗೆ ಅರೌಂಡ್ 150. ನಾವು ಈಶಾ ಫೌಂಡೇಶನ್ ಅರೌಂಡ್ 170 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಅರೌಂಡ್ 5 ಗಂಟೆ ಬೇಕಂತೆ. ಸೊ ಇಲ್ಲೊಂದು ಘಾಟ್ ಸೆಕ್ಷನ್ ಇದೆ, ಅಣ್ಣಾಮಲೈ ಟೈಗರ್ ರಿಸರ್ವ್. ತುಂಬಾ ನ್ಯಾರೋ ರೋಡ್. ಇಲ್ಲಿ ನೋಡಿ, ಆ ಟ್ರಾಕ್ಟರ್ಗಳನ್ನ ಹೆಂಗ್ ಮಾಡಿರ್ತಾರಂದ್ರೆ ಫುಲ್ ಒಳ್ಳೆ ಕವರ್ ಮಾಡಿಬಿಡ್ತಾರೆ ಟ್ರಾಕ್ಟರ್ಸ್. ಸಾರಿ, ಸ್ವಲ್ಪ ಬಿಸಿಲಿದೆ ಇವತ್ತು. ಐ ಹೋಪ್ ಮಳೆ ಎಲ್ಲ ಕಡಿಮೆ ಆಗಿದೆ. ಎಂತ ಹೋಗ್ತಿದ್ದಾನೆ ಓವರ್ಟೇಕ್ ಮಾಡೋಕೆ. ಏನಾಗಿದೆ, ಲಗೇಜಸ್ ಜಾಸ್ತಿ ಇದೆ. ಜಾಸ್ತಿ ನಾರು ಓವರ್ಟೇಕ್ ಮಾಡೋಕೆ ಆಗುದಿಲ್ಲ. ಕಾರ್ ಹೋದಾಗೆ ಹೋಗ್ಬೇಕಾಗಿದೆ ನಂಗೆ. ಆಗೋದಿಲ್ಲ, ಯಾಕೆ ಸುಮ್ಮನೆ ಹೋಗೋದು. ಈಗ ನಾವು ಮುನ್ನಾರಲ್ಲಿ ಏನ್ ಮಾಡಿದ್ದೇವೆ, ಎಲ್ಲದೂ ನೋಡಕ್ ಹೋಗಿಲ್ಲ. ಗಾರ್ಡನ್ನು ನೀರ ಫಾಲ್ಸ್ಗಳು ಬೇಡ ಮಾರ, ಎಂತದ್ದು ಕಾಣೋದು ಇಲ್ಲ ಇಲ್ಲಿ ಓವರ್ಟೇಕ್ ಮಾಡಕ್ಕೆ. ಸುಮ್ಮನೆ ಬ್ಲೈಂಡ್ ಕರ್ವ್ಸ್ ಎಲ್ಲ ಓವರ್ಟೇಕ್ ಮಾಡ್ಕೊಂಡು ರಿಸ್ಕ್ ಮಾಡ್ಕೊಳಕ್ಕಿಂತ ಚೂರು ನಿಧಾನ ಹೋಗು. ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಟೈಮ್. ನಮ್ಗೆ ಈವ್ನಿಂಗ್ ತರ್ಕೋ ಗುರು, ಇಲ್ಲಿ ಹೆಂಗ್ ಓವರ್ಟೇಕ್ ಮಾಡೋದು ನಾನು ಹಾರ್ ನೋಡಿದ್ರೆ ನೀನು. ಈ ಗ್ಲೌಸ್ ಎಲ್ಲ ಮೊನ್ನೆ ಒದ್ದಾಗಿದ್ದು ಇನ್ನೂ ಒಣಗಿಲ್ಲ. ಅಲ್ಲಿ ಸೆಲೆಕ್ಟ್ ವ್ಯವಸ್ಥೆ ಮಾಡ್ತಿರ್ಲ ಇದಕ್ಕೆ. ಸೊ ನಾವು ನಿನ್ನೆ ಇದೇ ರೋಡಲ್ಲಿ ಬಂದಿದ್ದೇವೆ. ಯಾವುದಕ್ಕೆ, ಎರವಿಕುಲಂ, ಎರವೈಕುಲಂ, ಎರವಿಕುಲಂ ಎಸ್ ಅನ್ಸುತ್ತೆ, ನ್ಯಾಷನಲ್ ಪಾರ್ಕಿಗೆ. ಸೊ ಇದೇ ರೋಡು. ಓಕೆ ದೆನ್ ನಾನು ನೋಡಿ ಎಲ್ಲ ಟೀ ಲೀವ್ಸ್ನೆಲ್ಲ ಪ್ಲಗ್ ಮಾಡ್ತಾ ಇದ್ದಾರೆ. ಪ್ಲಕ್ಕಿಂಗ್ ಪ್ಲಕ್ಕಿಂಗ್ ಪ್ಲಂಗ್ ಯಾವುದೋ ಒಂದು, ನಂಗೆ ಇಂಗ್ಲೀಷ್ ಬೇಡ ಬಿಡಿ. ಎಲೆಗಳನ್ನ ಕೊಯ್ತಾ ಇದ್ದಾರೆ. ಚೆನ್ನಾಗಿದೆ ಇದು. ಆದ್ರೂ ನಾವು ಆ ಕಡೆ ಮೊನ್ನೆ ಹೋಗಿದ್ವಲ್ಲ, ಅದು ಚೆನ್ನಾಗಿತ್ತು ಇದ್ರಕ್ಕಿಂತ. ಅಲ್ಲಿ ಒಂದು ಫಾಲ್ಸ್ ಇದೆ ಅಲ್ಲಿ. ನೋ ಕ್ಯಾಮ್ರಾ ಬರ್ತಾ ಇದೆಯಾ ಇಲ್ಲ ಅಂತ. ಒಳ್ಳೆ ಬಿಸಿಲು ಬಂದಿದೆ ಮಾತ್ರ ಈಗ. ಥ್ಯಾಂಕ್ಸ್ ಗಾಡ್.
ರಾತ್ರಿ ಬಂದಿದ್ವಿ ಇದೇ ರಸ್ತೆಯಲ್ಲಿ, ಏನೇನೋ ಗೊತ್ತಾಗಿಲ್ಲ. ಇಲ್ಲ ಟೀ ಪ್ಲಾಂಟೇಶನ್ ಅದು ಅಂತ ಗೊತ್ತಿರ್ಲಿಲ್ಲ. ಎಂತ ಮಳೆ ಬರ್ತಿತ್ತು, ಫಾಕ್. फोटोग्राफी चल रहा था. ಓ ಮ್ಯಾನ್, ಅರೆ ಸರ್, ಹೆಂಗ್ ಕಾಣ್ತಿದೆ ಅಂದ್ರೆ ಒಂದು ವ್ಯೂ. ಹೌದು, ಹಾ ಹೌದೌದು, ನೀರಿದೆ. ಈ ಸನ್ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ ಅದಕ್ಕೆ, ಒಂಥರ ಅದು ಒಳ್ಳೆ ಐಸ್ ಇದೆ ಅಂತ ಹೇಳಿದ್ರ ಮೇಲೆ. ಆ ಬೆಟ್ಟಗಳನ್ನು ನೋಡಿ ಹೆಂಗಿದೆ ಅಂತ, ಫುಲ್ ಕ್ರೇಜಿ ಮ್ಯಾನ್. ಅಲ್ಲಿ ಒಂದು ಬದಿ ನೀಟಾಗಿ ವ್ಯೂ ನೋಡಿತ್ತು. ಕ್ಲೌಡ್ಸ್ ಅದಲ್ಲ, ಕ್ಲೌಡ್. ಅಯ್ಯ ಬಾ, ಮೇಲೆ ನಿಂತ್ಕೊಬೇಕಿತ್ತು ನಾವು. ಕಲಿಯೋದು ಸುಮಾರಿದೆ. ಕೊಡಗು ಕೊಡಗುಮುಡಿ ಕೊಡಗುಮುಡಿ ರೀಸನ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಕ್ರೇಜಿ ಕ್ರೇಜಿ ಕ್ರೇಜಿ. Look at it, guys. Look at it. Look at it. ಇದೆ ಅಂತ. Oh man. Oh man. It's beautiful. Look at this, guys. Beauty there. Okay, this is Chinnar Wildlife Sanctuary. ಕೇರಳದಲ್ಲಿ ಚಿನ್ನಾರು, ಕೇರಳ ಗಡಿ ದಾಡ್ತಾ ಇದ್ದಾಗ ಬಿಕಮ್ಸ್ ಅನಾಮಲೈ ಟೈಗರ್ ರಿಸರ್ವ್. ರಸ್ತೆಗಳು ತುಂಬಾ ನ್ಯಾರೋ ಮತ್ತೆ ಹೊಂಡ. ಇಲ್ಲಿ ಓಕೆ, ಮತ್ತೆ ಮುಂದೆ ಅಣ್ಣಾಮಲೈ ಹೋಗ್ತಾ ಇದ್ದಾಗೆ ಸಿಕ್ಕಾಪಟ್ಟೆ ನ್ಯಾರೋ ಆಗತ್ತೆ.
ಈ ರಸ್ತೆಗಳಲ್ಲಿ ಹಾರ್ನ್ ಮಾಡಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ಏನು ಕಾಣೋದಿಲ್ಲ, ಎಲ್ಲ ಬ್ಲೈಂಡ್ ಕರ್ವ್ಗಳು. ನಾವು ಹಾರ್ನ್ ಮಾಡಿದ್ರೆ ಅಪೋಸಿಟ್ ಅವ್ರು ಮಾಡೋದಿಲ್ಲಲ್ಲ, ಎಂತ ಮಾಡೋದಲ್ಲಿ. ಲಾರಿಯನ್ನು ಹಾಕಿ ಬಂದ ಹಾಕಿದ, ನಾನು ಹಾರ್ನ್ ಹೊಡಿತಾನೆ ಇದ್ದೀನಿ. ಸೊ ಎಂಟ್ರೆನ್ಸ್ ಓಪನ್ ಮಾಡ್ಬೇಕು, ಓಪನ್ ಮಾಡ್ಬೇಕಂತೆ ಮಾರ. ಯಾರೋ ಹೈಯರ್ ಆಫೀಸರ್ಸ್ ಬಂದಿರಬೇಕು, ಇಷ್ಟು ಮಾಡ್ತಿರೋ ಚೆಕಿಂಗ್ ಇವತ್ತು ಮಾಡ್ತಿದ್ದಾರೆ. ಎಲ್ಲ ಆಫೀಸರ್ಸ್ ಕಣ್ಣು ಮಣ್ಣಾಗ ಕೆಲಸಗಳು ಇವತ್ತಲ್ಲ. ಎಲಿಫೆಂಟ್ ಝೋನ್. ಓಕೆ, ಸೊ ಚಿನ್ನಾರ್ ಮತ್ತೆ ಅಣ್ಣಾಮಲೈ ಟೈಗರ್ ರಿಸರ್ವ್ ಮುಗಿಸಿ ಇಳಿದು ಬಂದು, ಸೊ ಈಗ ಪಲ್ಲಾಚಿ ಕೊಯಂಬತ್ತೂರು ರೋಡಲ್ಲಿ ಇದ್ದೇವೆ. ಒಳ್ಳೆ ಆ ಕಡೆ ಈ ಕಡೆ ಒಳ್ಳೆ ತೆಂಗಿನ ಮರ ಪ್ಲಾಂಟೇಶನ್. Okay, almost near to Pollachi. So beautiful. ಈ ಕಡೆ ಫಾಸ್ಟ್ ಇರೋದೇ ಬೆಸ್ಟ್. ಫುಲ್ ಲೋಕಲ್ ವೆಹಿಕಲ್ಸ್ ಇದೆ, ಸ್ಲೋ ಮೂವಿಂಗ್. ಏನಿದು ಜಿಗಿಬಿಗಿ 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 ಆಗ್ತಾ ಇದೆ ಇಲ್ಲಿ. Okay, we are on Pollachi, Coimbatore. I think so it's a state highway. ಯಾಕೆ ಎಲ್ಲೋ ಪಟ್ಟಿ ಹಾಕೊಂಡಿರೋದ್ರಿಂದ ನನ್ನ ಪ್ರಕಾರ ಸ್ಟೇಟ್ ಹೈವೇ ಇದು. ಇಲ್ಲ, ನ್ಯಾಷನಲ್ ಹೈವೇ 135. ಎಸ್ ಎಸ್. ಒಂದು 800 ನೀರು ಮಾಡ್ಕೊಂಡು ಎಲ್ಲ ಬ್ರೇಕ್ ಹೊಡೆದ್ರು ಮಾರ. 800 ಹೋಗೋದಿಲ್ಲ. ಕ್ರೇಜ್ ಇದೆ ಆಯ್ತಾ ರೋಡು. 100 ಬರ್ತವೆ ನಾನು ಇದರಲ್ಲಿ. ಗಾಳಿ ಇದೆ, ಗಾಳಿ ಇಲ್ಲ ಅಂದಿದ್ರೆ ಇದು 100 ಕ್ರಾಸ್ ಆಗ್ಬಿಡ್ತಿತ್ತು ಇವತ್ತು ಹೋಗ್ತಾರ ಸ್ಪೀಡಿಗೆ. ವಿಂಡ್ ಬ್ಲಾಸ್ಟ್ ಇದೆ.
ಓಕೆ. ಕೊಯಂಬತ್ತೂರು ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಸೆಕೆ ಇದೆ. ಎಷ್ಟು ದಿವಸ ಚಳಿಲಿದ್ದಿದ್ವಿ ತಂಪಲ್ಲಿ, ಈಗ ಸೆಕೆ ಬಂದ್ಬಿಟ್ರೆ ಅಂತ ಸಲ ಎಲ್ಲ ಮನಸ್ಸಿಗೆ ಬಂದಂಗೆ ಬರ್ತಾ ಇದೆ ಗಾಡಿಗಳು. ಓಕೆ, ಊಟ ಬ್ರೇಕ್ ತಗೊಂಡ್ವಿ. ಕೋವಾಯಿ ಕೆಫೆ ಅಂತ. ಓಕೆ, ಸೌತ್ ಇಂಡಿಯನ್ ಮೀಲ್ಸ್. ಓಕೆ, ಆಲ್ಮೋಸ್ಟ್ ಈಶಾ ಫೌಂಡೇಶನ್ ಹತ್ರಕ್ಕೆ ಬಂದಿದ್ದೇವೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಇದೆ. ಬಟ್ ನಮ್ಗೆ ಅದಕ್ಕಿಂತ ಮುಂಚೆ ಒಂದು ಸ್ಟೇ ಬೇಕು ಇಲ್ಲಿ. ನಮ್ಗೆ ಇಲ್ಲಿ ರಾತ್ರಿ ಸ್ಟೇ ಆಗಕ್ಕೆ. ಧನ್ಯಲಿಂಗ 1 ಕಿಲೋಮೀಟರ್. ಓಕೆ, ಸೊ ಇಲ್ಲಿ ಸ್ಟೇ ಆದ್ವಿ ಈಗ ಕೊಯಂಬತ್ತೂರಲ್ಲಿ. ಹೋಗುವಲ್ಲ. ಅವನಿದೆ, ನಾನೇ ಆನ್ ಮಾಡಿದ್ದು. ಓಕೆ, ಕೊಯಂಬತ್ತೂರಲ್ಲಿ ಈಶಾ ಫೌಂಡೇಶನ್ ಹತ್ರ. ಇಲ್ಲಿಂದ ಅರೌಂಡ್ 6 ಕಿಲೋಮೀಟರ್ ಇದೆ. ಸೊ ವಿ ಸ್ಟೇಡ್ ಹಿಯರ್. ಈಗ ಹೋಗ್ತಿದ್ದೇವೆ. ಹೋಗು. 4:20 ಅರೌಂಡ್ ಆಯಿತು. ಈಗ ಹೋಗೋದು ನೋಡೋಕೆ ಈಶಾ ಫೌಂಡೇಶನ್ ಆದಿಯೋಗಿ. ನಮಗೆ ಬಜೆಟಲ್ಲಿ ಸಿಕ್ಕಿದ್ದೆ. ಈಗ ರೂಮೆಲ್ಲ ಚೆನ್ನಾಗಿದೆ, ಒಳ್ಳೆ. ನಾವು ಕೊಡ್ತಿರೋ ದುಡ್ಡಿಗೆ ಸುಮಾರು ಗಾಡಿ ಬರ್ತಾ ಇದೆ ಬ್ರದರ್. ತುಂಬಾ ಜನ ಬರ್ತಾ ಇದಾರೆ. That's very good for that money what we are giving abba. So we reached Isha Foundation. Yaba. So the Isha Foundation, Yoga Center, Yogic Hospital. So let's get in, man. ಯೋಗ ಮಾಡುವ. ವೈದಿಕ್ ಮಾಡಿ, ವೈದಿಕ್ ನೀವು ಯೋಗನ. ಶವಾಸನ ರೌಂಡ್ ಮಾಡಿ ಆಗಿದೆ. ಇನ್ನೊಂದ್ಸಲ ಮಾಡ್ಬೇಕು ಶವಾಸನ. ಯೋಗಗಳಿಂದ ಬಿಟ್ಬಿಟ್ಟು ನಾವು. ತುಂಬಾ ಜನ ಇದ್ದಾರ ಮಾರೆ. ಇವರೆಲ್ಲ ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ ಎಲ್ಲರೂ. ತಡೆ, ನಾತ್ರ ಜುಗಾಡ್ಸಿದೆ. ಕ್ಯಾಶ್ 10 rupees. Are you belongs to any force? No forces. We belongs to IT force. IT sector. Okay, Vaidik bye. Okay, I'm almost near to the statue.
ಆದರೂ ಜನ ಇದ್ದಾರೆ ಮಾರ, ಅದೇ ಬೇಜಾರು. ಮತ್ತು ಖಾಲಿ ಇರಬೇಕಿತ್ತು. This spectacular being is not of the past, but the future. Okay. We are done with Adiyogi. Done with the